ಹುಷಮ್ಮ ಅಲ್ಲಿಂದ ಕಟ್ಗೆ ತೊಗೊಂಡು ಬರೋರಾಗ ಸಾಕಾಯ್ತು ನನಗೆ. ಇನ್ನೇನು ನಾನು ನೀರು ಕಾಸ್ಬೇಕು. ಯಾವಾಗ ಮಾಡಲಿ ಎಲ್ಲ? ಅತ್ತೆ ನೋಡಿದ್ರೆ ನನಗೊಂಥರ ಅವಳಿಗೊಂಥರ ಮಾಡ್ತಾರ. ಅಲ್ಲ, ಇಬ್ಬರು ನಾವು ಒಂದೇ ಮನೆಗೆ ಸೊಸೆಯಾಗಿ ಬಂದು ಅಂದ್ರೆ ಆಕೆಗೆ ನನಗೆ ಒಂದೇ ಥರ ಮಾಡಬೇಕಲ್ಲ. ಆಕೆನ ನೋಡಿದ್ರೆ ಮನೆಗೆ ಮನೆಗೆ ಕರ್ಕೊಂಡು ಹೋಗ್ತಾರೆ, ನನ್ನ ಮನೆ ಕೆಲ್ಸಕ್ಕೆ ಬಿಡ್ತಾರೆ. ಆದರೆ ನಾನು ಇದನ್ನ ಮನಸ್ಸಿಗೆ ತಗೋಲಿಲ್ಲ. ಆದ್ರೆ ಅಕ್ಕ ಹೇಳಿದ್ಮೇಲೆ ಯಾಕೋ ಇದು ನನ್ನ ಮನಸ್ಸಿಗೆ ಬರಾಕತ್ತದಲ್ಲ. ಆ ಸೊಸಿಗೊಂಥರ ಮಾಡ್ತಾರೋ, ನಿಂಗೊಂಥರ ಮಾಡ್ತಾರೋ, ನೀನು ಯಾಕೆ ಸುಮ್ಮನೆ ಇರ್ತಿ ಕೇಳಂತ ಅಂದಿದ್ಕ ಈಗ ನನಗೆ ತಲೆಗೆ ಓಡಾಕತ್ತತಿ. ಅಷ್ಟೆಲ್ಲ ಕಟ್ಗೆ ತೊಗೊಂಡು ಬಂದ ಬ್ಯಾಸ್ರ ಬಂದತಿ. ಇಲ್ಲೇ ಸ್ವಲ್ಪ ಹೊತ್ತು ಮಲ್ಕೋತಾನೆ. ಅವ್ರೇನಾದರೂ ಕೇಳಿದ್ರೆ ಆಮೇಲೆ ಹೇಳಕ್ಕೆ ಬರ್ತೈತಿ. ನಾನೇನು ಸೀರೆ ಉಟ್ಕೊಳಂಗಿಲ್ಲ, ಸೀರೆ ಗಾವಾಗಂಗಿಲ್ಲ ಅಂದಮೇಲೆ ಸೀರೆ ಹೆಂಗೆ ಉಟ್ಕೊಳ್ಳೋದು? ಅದಕ್ಕೆ ಇಲ್ಲೇ ಮಕ್ಕೊಂಡ್ರೆ ಸ್ವಲ್ಪ ವಿಶ್ರಾಂತಿ ತಗೋತಾನೆ. ಅಯ್ಯೋ, ನಾನು ಹೆಂಡತಿ ಮಕ್ಕೊಂಬಿಟ್ಟಾಳ. ಈಗಿನ ಹೆಂಗೆ ಬಸ್ಲಿ ಈಗ? ಪಾಪ ಕಟ್ಗೆ ತೊಗೊಂಬಂದು ಸುಸ್ತಾಗಿರ್ಬೇಕು. ಬೆಳಗಿಂದ ಕೆಲಸ ಬೇರೆ ಮಾಡ್ಯಾಳು. ಅವ್ವ ಎಲ್ಲ ಕೆಲಸ ಈಕಿಗೆ ಹೇಳ್ತಾಳೆ. ನಾನು ಈಗ ಕೇಳ್ಬೇಕಂತನೂ ಬ್ಯಾಡ ಅಂತ ಸುಮ್ಮನೆ ಆಗ್ತಾನೆ. ಹೆಂಗೋ ಮಾಡಕ್ಕೆ ನಾನು ಹೆಂಡತಿ ಗಟ್ಟಿದಾಳೆ. ಆದರೂ ಪಾಪ ಕೊಡ್ತಾನಂತ ಇಂಥ ಬರೀ ಕೆಲಸನೂ ಕೊಡಬಾರ್ದು. ಹೆಂಗೆಲ್ಲ ಮಕ್ಕೊಂಡಾಳು. ಮಕ್ಕೋಲ್ ಬಿಡು, ನಾನು ಸ್ವಲ್ಪ ಹೊರಗೆ ಬರ್ಬೇಕಂತ ಈ ವಿಷಯ ಹೇಳ್ಬೇಕನ್ನಿ. ನಿದ್ದೆ ಯಾಕೆ ಹಾಳು ಮಾಡೋದು? ಮಕ್ಕೊಂಡಾಳ, ಮಕ್ಕೋಲಿ. ಬಂದ್ಮ್ಯಾಗ ಹೇಳಿದ್ರೆ ಆತು. ಯಾರ ಅಜ್ಜಿದು ಬಾಗಲಾಗಿದ್ರೆ ಅವ್ರಿಗೆ ಹೇಳಕ್ತಾನೆ ಹೇಳಂತ ಹೇಳಿ. ಮತ್ತು ಇನ್ನೇನು ಮಾಡೋದು? ಪಾಪ ಬ್ಯಾಸದ ಬಂದ ಮಕ್ಕೊಂಡಾಳ. ಹೇಳೋದು ಬ್ಯಾಸರ ನನಗೂ. ಬ್ಯಾಸರ ಅಂತಲ್ಲ, ಎಬ್ಸಾಕ ಮನಸ್ಸಿಗೆ ನೋವು ಆಕತಿ ಅಷ್ಟು. ಪಾಪ ಸುಸ್ತಾಗಿ ಮಕ್ಕೊಂಡಾಳ. ಮಕ್ಕೋಲಿ, ನಾನು ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬರ್ತಾನೆ. ಮಕ್ಕೊಂಡವ್ರನ್ನ ಎಬ್ಸಾಕೂ ಮನಸ್ಸಾಗಂಗಿಲ್ಲ. ನಾನು ಒಂದು ತಿಳಿ ಲೇಟ್ ಆದ್ರೂ ನನ್ನ ಹೆಂಡತಿ ಮಲ್ಕೋರಿ ಏನಾಗಲ್ಲ ಅಂತ ಹೇಳ್ತಾಳೆ. ಆದರೆ ನಾನು ಅಕ್ಕಿನ ಹೆಂಗೆ ಎಬ್ಸ್ಲಿ? ಅದಕ್ಕೆ ಬೇಡ, ಹೋಗ್ಕನೋ ಇಲ್ಲಿ ಅಜ್ಜಿ ಕುಂತಾಳ ಅನ್ಸತಿ. ಅಜ್ಜಿ ಹೇಳೋಕ್ಕನು. ಅಯ್ಯ ಅತ್ತೆಮ್ಮ, ಅಕ್ಕ ಇಲ್ಲೇ ಸೋಫಾ ಮೇಲೆ ಮಕ್ಕೊಂಡಾಳು. ಅಲ್ಲಿಂದ ಸುಸ್ತಾಗಿ ಬಂದ ಕುಂದ್ರಬೇಕಂತಂದ್ರೆ ಇಲ್ಲೇ ಮಕ್ಕೊಂಡ್ಬಿಟ್ಟಾಳು. ಆರಾಮ್ ಗಡಾತಾಗಿ ನಿದ್ದೆ ಹೊಡಿಯಕತ್ತಾಳ. ಏನು ಕಟ್ಗೆ ತಗೊಂಬಂದ್ಲೋ ಇಲ್ಲ? ಮತ್ತೆ ಹಡ್ಬಿಟ್ಟಿ ಊರು ಹಡ್ಬಿಟ್ಟಿ, ನಿನಗೆ ಎಲ್ಲಿ ಮೂಳ ಮಕ್ಕಳಕ್ಕೆ ಜಗನ ಇಲ್ಲೇನ? ನಿನಗೆ ಇಲ್ಲೇ ಐತೇನು ಜಗ? ಅಲ್ಲ, ನಿನಗೇನು ಬಂದಿತ್ತು? ಹಾಂ, ಕಟ್ಗೆ ತಗೊಂಬಂದೆ ನೀ ಹಂಗೆ ಬಂದ ಆರಾಕೊಂಡು ಮಕ್ಕೊಂಡೇ ಇಲ್ಲಿ. ನಾನು ಮಾತಾಡ್ತೇನೆ, ಈಗ ನಿದ್ದೆ ಹೊಡಿತಾಳೆ ನೋಡು. ನಾನು ಸುಮ್ಮನೆ ನಿಮ್ಮ ಜೊತೆ ಬನ್ನಿ ಅತ್ತಮ್ಮ, ನಾನು ಮನೆ ರೆಸ್ಟ್ ಮಾಡ್ತೀನಿ. ನೀವು ನೋಡಿದ್ರೆ ನನಗೆ ಸೀರೆ ಒಂದು ಸಿಗಾಕ್ಸ್ಕೊಂಡೆ ಕರ್ಕೊಂಡು ಹೋಗಿರಿ. ಆದರೆ ಈಕಿ ಆರಾಮ್ ಮಲ್ಕೊಂಡು ನಿದ್ದೆ ಮಾಡಕತ್ತಾಳ. ನನಗೊಂಥರ ಈಕಿಗೊಂಥರ ಮಾಡ್ತಾರೆ ನೀವು. ನಾನು ಮನೆಯಾಗಾದ್ರೂ ನನಗೆ ನೀವು ಇಷ್ಟೊಂದೆಲ್ಲ ಕೆಲಸ ಹೇಳ್ತೀರೇನು? ಮದುವೆಗೆ ಹೋಗೋದು ನನಗೊಂದು ಕೆಲಸ ನನ್ನ ಇದ್ದಂಗದು. ಅಯ್ಯ ನೀನ ಹೋಗು, ಮಕ್ಕ ಹೋಗು. ಏನೋ ಇದ್ರು ಆಕೆ ಮಾಡ್ಕೋತಾಳೇನು? ಆಕೆಗೆ ಎಬ್ಬಿಸಿ ಹೇಳ್ತಾನೆ. ಏ ಮುಳ ಎದ್ದಾಳ. ಸರಿ 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 ಅತ್ತಮ್ಮ, ನಾನು ಯಾವಾಗ ಹೇಳ್ತೀನಿ. ನನ್ನಂತ ಎಬ್ಸಕ್ಕೆ ಹೋಗ್ಬೇಡ್ರಿ. ಮೊದಲು ಈ ಸೀರೆ ಒಂಥರ ಕೌದಿ ಸುತ್ಕೊಂಡಂಗೆ ಆಗೈತಿ. ಇದನ್ನು ತೆಗೆದು ನಾನು ನನ್ನ ಡ್ರೆಸ್ ಹಾಕೊಂಡು ಆರಾಮ್ ರೆಸ್ಟ್ ಮಾಡ್ತೀನಿ. ಸರಿ ಸರಿ ಆತು ಹೋಗು. ಈಗಿದೊಂದು ಭೂಮಿ, ಏ ಭೂಮಿ, ಅಲ್ಲ ನಿನಗೆ ಅತ್ತೆ ಅದು ಬಂದಿದ್ದ ಗೊತ್ತಾಕತ್ತೆ ಇಲ್ಲ? ಆರಾಮ್ ನಿದ್ದೆ ಹೊಡಿಯಾಕತ್ ಬಿಟ್ಟಿದೆಯಲ್ಲ. ಏನಂತ ಗನಂದರಿ ಕೆಲಸ ಮಾಡಿದ್ವಿ ಅಂತ ಮಲ್ಕೊಂಡು ನಿದ್ದೆ ಹೊಡಿಯಾಕತ್ತೀನಿ ನೀನು? ಅಮ್ಮ, ಯಾಕೋ ಮೈಕೈ ಎಲ್ಲ ನೋವು ಅತ್ತಮ್ಮ, ಅದಕ್ಕೆ ಮಲ್ಕೊಂಡಿದ್ನಿ. ಅಯ್ಯೋ, ನೀವು ಬಂದಿದ್ದು ನನಗೆ ಗೊತ್ತಾಗಿಲ್ಲ ಅತ್ತಮ್ಮ. ಸೆಟ್ ಮಾಡ್ಕೋಕೆ ಹೋಗ್ಬೇಡ್ರಿ. ನಾನೇನೋ ಬೇಕು ಅಂತ ಮಕ್ಕೊಂದಾಗಿಲ್ಲ. ಯಾಕೋ ಏನೋ ಮೈಗೆ ಹುಷಾರಾಗಿದ್ದಂಗಿಲ್ಲ. ಅಲ್ಲಿ ಹೋಗಿ ಕಟ್ಗೆ ತೊಗೊಂಡು ಬಂದ್ಮೇಲೆ ಭಾಳ ಸುಸ್ತಾಗಿದೆ ಅತ್ತಮ್ಮ. ಮೈಕೈ ಎಲ್ಲ ನೋವು, ಜ್ವರ ಬಂದಂಗೆ ಆಗತ್ತಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಮಕ್ಕೊಂಡು ರೆಸ್ಟ್ ಮಾಡಿದ್ರೆ ಆತಂತೇಳಿ ಮಕ್ಕೊಂಡಿದ್ದೆ ಅತ್ತಮ್ಮ. ಏನು ಅತ್ತಮ್ಮ? ಯಾ ಅತ್ತಮ್ಮ? ಹಾಂ, ಅಲ್ಲ ನಿನಗೆ ಮನೆಯಾಗಿಂದಿದ್ದೆಲ್ಲ ಹಾರೇ ಬಿಟ್ಟ ಹೆಂಗಾರ ನಿದ್ದೆ ಬಂದಿತ್ತು? ಹಾಂ, ಕಣ್ಣಾಗ ನಿದ್ದೆ ಬರೋಕೆ ಹೆಂಗಾಕತ್ತೆ ನಿನಗೆ? ಮನಸ್ಸಿನ ಸೇರ ಬರ್ತತೇನು? ಆರಾಮಿಲ್ಲ ಅಂತಿಕೀಗ ಆರಾಮಿಲ್ಲ. ಹಾಂ, ನಿನಗೆ ಒಂದೀಟ್ರ ಏನರ ಐತಿ ಖಬರ್ ಗಿಬರ್ ಅನ್ನೋದು? ಮನೆಗೆ ಮಂದಿ ಬರ್ತಾರೆ ಹೋಗ್ತಾರೆ, ಗೌಡ್ರ ಮನಿದಾನ ಇದು. ನೀನು ನೋಡಿದ್ರೆ ಹಿಂಗೆ ಹಾಲ್ಯ ಬಂದು ಇಷ್ಟು ನೆಮ್ಮದಿಯಾಗಿ ಮಕ್ಕೊಂಡು ಗೊರ್ಕಿ ಹೊಡ್ಕೊಳ್ತಾ ಬಿದ್ದಿದ್ದಿ. ಅಲ್ಲ ಅತ್ತಿ, ಯಾಕೆ ನೀವು ಹಿಂಗೆ ಮಾಡ್ತೀರಿ? ನನಗೊಂಥರ ಮಾಡ್ತೀರಿ, ಸೋನಾಲಿಗೊಂಥರ ಮಾಡ್ತೀರಿ. ಆಕಿ ಮನೆನಾಕೆ ಅಂತೇಳಿ ಆಕಿನ ಅಷ್ಟು ಮುದ್ದು ಮಾಡ್ತೀರಿ. ನಾನೆಲ್ಲ ಕೆಲಸ ಮಾಡಿದ್ರು ನನ್ನ ಜೊತೆ ಯಾಕೆ ಸಿಟ್ ಮಾಡ್ತೀರಿ? ಏನು ನನಗೆ ವಾಪಸ್ ಮಾತಾಡಕತ್ತೇನು ನೀನು? ಹಾಂ, ಇಷ್ಟು ದಿನ ಆದರೂ ಇಷ್ಟು ವರ್ಷ ಆದರೂ ನನಗೆ ಯಾರೂ ವಾಪಸ್ ಮಾತಾಡಿದ್ದೇ ಇಲ್ಲ. ನನ್ನ ಮಗನ ಒಂದು ದಿನ ನನಗೆ ವಾಪಸ್ ಮಾತಾಡೋಂಗಿಲ್ಲ. ನೀನು ಮಾತಾಡುವಷ್ಟು ಮುಂದಾಗ್ಬಿಟ್ಟೇನು? ಏ ಹಡಿಬಿಟ್ಟಿ, ಇಲ್ಲಿಂದ ಎದ್ದೇಳ. ಇದೇನು ನಿಮ್ಮಪ್ಪರ ಮನೆಯಿಂದ ತಂದಿಲ್ಲ. ನಾನು ಕಷ್ಟಪಟ್ಟು ದುಡಿದು ಸಂಪಾದಿಸಿ ತಂದಿರೋದೈತಿದು. ಬಂದ ಆರಾಮ ಮಕ್ಕಳದಲ್ದ ನನಗೆ ವಾಪಸ್ ಮಾತಾಡ್ತೀಯೇನು ನೀನು? ಹಾಂ, ಗೌಡ್ರ ಮನೆ ಮಗಳದನ್ನು ನಾನು. ಇದು ಮತ್ತು ನಾವು ಗೌಡ್ರ ಮನೆ ಸೊಸೆನೇ ಆಗಿ ಬಂದನು ನಾನು. ನಿನ್ನಂಗೆ ಏನು ಸಣ್ಣ ಮನೆಯಿಂದ ಬಂದಾಕೆಲ್ಲ ನಾನು. ಹಾಂ, ನನಗೆ ವಾಪಸ್ ಮಾತಾಡುವಷ್ಟು ಧೈರ್ಯ ಬಂದತ್ತೇನು ನಿನಗೆ?
ನನ್ನ ಗಂಡ ಇದುವರೆಗೂ ನನ್ನ ಜೊತೆ ಒಂದು ದಿನ ವಾಪಸ್ ಮಾತಾಡಿದ್ದಿಲ್ಲ. ನೀನು ಯಾವಾಗಲೇ ವಾಪಸ್ ಮಾತಾಡಕ್ಕ? ಅಯ್ಯೋ ಅತ್ತಿ, ನಾನೇನು ವಾಪಸ್ ಮಾತಾಡೀನಿ? ನಾನು ನಿಮಗೆ ಏನು ಹಂಗೆ ರೀತಿ? ನಾನು ಇವತ್ತು ಅಂಥದ್ದೆಲ್ಲ ಮಾತಾಡಲ್ಲ ರೀತಿ. ನಮ್ಮಮ್ಮ ನನಗೆ ಅದನ್ನೆಲ್ಲ ಹೇಳ್ಕೊಟ್ಟಿಲ್ಲ ಅತ್ತಿ. ನಾನೇನು ಅಂದಿರಿ ಅತ್ತಿ ನಿಮಗೆ? ಇನ್ನು ನನ್ನ ಮುಂದೆ ನೀನು ಆರಾಮ್ ಕಾಲ್ ಮೇಲೆ ಕಾಲು ಹಾಕೊಂಡ ಸೋಫಾ ಮೇಲೆ ಕೂತ್ಕೊಂಡ ಮಾತಾಡ್ತೀಯೇನು? ಅಲ್ಲ ಮೂಳ, ಏನು ನಿಮ್ಮಪ್ಪನ ಮನೆಗೆ ಹೊತ್ಕೊಂಡು ಬಂದು ಏನು ಬರ್ಬೇಕಾರ? ನಾನು ನಿಂತಿದ್ದು ನಿನ್ನ ಕಣ್ಣ ಕಾಣಿಸ್ವಲ್ತೇನು? ಅಯ್ಯೋ ತಪ್ಪಾಯ್ತು ಅತ್ತಿ, ಅದು ಮೈ ಕೈ ಎಲ್ಲ ಭಾಳ ಸಾಜಿತ್ತಲ್ಲ, ಇಲ್ಲೇ ಕುಂತಿದ್ನಿ, ಹಂಗೆ ಇಲ್ಲಿ ನಿದ್ದೆ ಬಂದುಬಿಟ್ಟತಿ, ಇಲ್ಲೇ ಮಲ್ಕೊಂಡು ನಿದ್ದೆ ಮಾಡೀನಿ. ನನಗೆ ಗೊತ್ತಾಗಿಲ್ಲ ಅತ್ತಿ. ಇಲ್ಲ ಅಂದಿದ್ರ ನಾನು ಬರೋ ಅಷ್ಟ್ರಾಗ ಎಲ್ಲ ಹಾರಿ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಏನು ಕೆಲಸ ಇಟ್ಕೋತಿರ್ಕಿಲ್ಲ. ಬಹಳ ಸುಸ್ತಾಗಿದ್ಕ ಮೈ ಸ್ವಲ್ಪ ಬಿಸಿ ಆದಂಗೆ ಆಗಿತ್ತು. ಗುಳಿಗೆ ಹಾಕೋಬೇಕಂದ್ರೂ ಆಗಲಿಲ್ಲ. ಹಂಗೆ ಕಟ್ಟಿಗೆ ಅಲ್ಲೇ ಇಟ್ಟಾಕಿನ ಇಲ್ಲೇ ಮಲ್ಕೊಂಡ್ಬಿಟ್ನತಿ. ನೀರು ಕಾಸಿಲ್ಲ, ಇವಾಗ ಕಾಸ್ತನತ್ತಿ. ಅಯ್ಯೋ 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 ನಿನ್ನ ಮೊಳ, ಇನ್ನೂ ನೀರು ಬೇರೆ ಕಾಸಿಲ್ಲ ಅಂದ್ರೆ ಇನ್ನು ನಾವ ಕಾಸ್ಕೊಂಡು ನಾವ ಮಾಡ್ಬೇಕೇನು? ಅಯ್ಯೋ ಅತ್ತಿಮ್ಮ, ಏನಾಯ್ತು? ಯಾಕಿಂತ ಬರೀ ಚೀರಾಕತ್ತೀರಿ? ಅಕ್ಕ ಏನಾಯ್ತಕ್ಕ? ನಾವು ಬರೋರಾಗ ನೀನು ಮಲ್ಕೊಂಡು ನಿದ್ದೆ ಮಾಡಾಕತ್ತಿದ್ದಿ. ಅತ್ತೆಮ್ಮ ಎಬ್ಬಿಸ್ತೀನಂತಂದ್ರು. ನಾನು ಹೋಗಿ ರೆಸ್ಟ್ ಮಾಡ್ತೀನಂತಾನೆ ಹ್ಞೂ ಅಂತ ಅಂದ್ರು. ಈಗ ನೋಡಿದ್ರ ಯಾಕೆ ಅತ್ತೆಮ್ಮ ನೀನು ಬೈತಾ ಇದ್ದಾರ? ಏನು ಮಾಡಿದ್ದಿ ಅಂತದು? ಅಯ್ಯೋ ಅತ್ತೆಮ್ಮ, ಇವಾಗ ಕಾಸ್ತೀನಿ ಅತ್ತೆಮ್ಮ. ನೀವು ಬಟ್ಟೆ ಚೇಂಜ್ ಮಾಡೋ ಅಷ್ಟರಲ್ಲಿ ನಾನು ನೀರು ಕಾಸ್ತೀನಿ, ನೀವು ಸ್ನಾನ ಮಾಡ್ಕೊಂಡು ಬರ್ಬೋದು ಅತ್ತೆಮ್ಮ. ಏ ಮೂಳ, ನಿನಗೆ ಒಂದು ಚರಿಗೆ ನೀರು ಕಾಯ್ಸಕ್ಕೆ ಇಡಕ್ಕೆ ಆಗಂಗಿಲ್ಲೇನು? ಏನು ದಾಡಿ ನಿನಗೆ? ನಾನು ನೋಡಿ ನೋಡಿ ಸಾಕಾಯ್ತು ನನಗೆ. ಇವತ್ತು ಕಲಿತಾರ ನಾಳೆ ಕಲಿತಾರ, ಇವತ್ತು ಕಲಿತಾರ ನಾಳೆ ಕಲಿತಾರ ಅಂತಂದ್ರೆ ನಿನಗಿನ್ನೂ ಕೆಲಸ ಕಲಿಯೋಕ್ಕಾಗತ್ತಾ? ಅಡುಗೆ ಏನೋ ಮಾಡ್ತಾಳೆ ಬಿಡು ಅಂತಂದ್ರೆ ಈ ಮನೆ ಕೆಲಸನ ಇಬ್ಬರು ಹಂಚ್ಕೊಂಡು ಮಾಡ್ತೀರೇನು? ನೋಡು, ಆಕಿ ಮಾಡಲಿ ಬಿಡ್ಲಿ, ಆಕಿ ನಮ್ಮ ಅಣ್ಣನ ಮಗಳದಾಳ. ಹಾಂ ಅಂದ್ರೆ ನಮ್ಮ ವೈನಿ, ನಮ್ಮ ನಾದಿನಿ ಮಗಳದಾಳ ಆಕಿ. ಆಕೆ ಎಷ್ಟ ಮಾಡಿದ್ರು ನಮ್ಮ ಮನೆನಾಕಿ, ನೀನು ಹೊರಗಿನಾಕಿ. ಅಯ್ಯೋ, ಅಂದರೆ ಇನ್ನು ಮುಂದೆ ನಾನು ಏನು ಕೆಲಸ ಮಾಡ್ದಂಗೆ ಭಾಳ ಚಲೋ ಆಯ್ತು. ನಾನು ಅತ್ತಿಗೆ ಸಪೋರ್ಟ್ ಮಾಡಬೇಕು. ಅಯ್ಯೋ ಅಕ್ಕ, ನೀನು ಇನ್ನೂ ನೀರೇ ಕಾಸಿಲ್ಲ? ಪಾಪ ಅತ್ತಿ ಅಲ್ಲಿಂದ ಬರ್ಬೇಕಾದ್ರೆ ಹೇಳಾಕತ್ತಿದ್ರು, ನೀರು ಕಾಸಿರ್ತಾಳ, ಹೋಗಿ ನಾನು ಸ್ವಲ್ಪ ಒಂದು 2 ಚರಿಗೆ ಆರಾಮ್ ಕಾಲ್ ಮೇಲೆ ಹಾಕೊಂಡ ಮಲ್ಕೋತೇನೆ, ಕಾರ್ ಭಾಳ ನುಸಾಕತ್ತಾವ. ಇವತ್ತು ನೋಡಿದ್ರೆ ನಿಮ್ಮ ಮಾವು ಬೇರೆ ಇಲ್ಲ ಗಾಡಿಯಾಗ ಕರ್ಕೊಂಡು ಹೋಗ್ತಿದ್ದ ಅಂತೇಳಿ ನಂಗಂತೂ ನಡ್ಕೊಂತ ಹೋಗಿ ಬಂದು ಸಾಕಾಯ್ತು ಅಕ್ಕ. ಎಷ್ಟು ದೂರ ಇತ್ತ ಗೊತ್ತೇನು ಕಲ್ಯಾಣ ಮಂಟಪ? ನೀನು ನೋಡಿದ್ರೆ ಬರೀ ಕಟ್ಗೆ ತೊಗೊಂಡು ಬಂದ ಎಷ್ಟು ಸುಸ್ತಾದ್ರ ಪಾಪ. ಅತ್ತಿಗೆ ಅಲ್ಲಿವರೆಗೂ ನಡ್ಕೊಂತ ಅಡ್ಡಾಡಿ ಎಷ್ಟು ಸುಸ್ತಾಗಿರ್ಬೇಡ. ಅಯ್ಯೋ ಇಲ್ಲ ಸೋನು, ನಾನು ಕಾಸ್ತಿದ್ನಿ, ಯಾಕೋ ಹುಷಾರಿದ್ದಂಗೆ ಆಗಿತ್ತು. ಕಟ್ಗೆ ಹೊತ್ಕೊಂಡು ಬಂದು ತುಂಬಾ ತಲೆ ನೋವಾತಿತ್ತು. ಆಮೇಲೆ ನೋಡಿದ್ರೆ ಮೈಕೈ ಎಲ್ಲ ನೋವು. ಇಲ್ಲೇ ಸ್ವಲ್ಪ ಬಂದ ಕುಂದ್ರಾಯ್ತಂತ ಇಲ್ಲೇ ಕುಂತೀನಿ, ಇಲ್ಲೇ ನಿದ್ದು ಬಂದ್ಬಿಟ್ಟೈತಿ, ಇಲ್ಲೇ ಮಲ್ಕೊಂಡ್ಬಿಟ್ಟೇನಿ. ನನಗೆ ಗೊತ್ತೇ ಆಗಿಲ್ಲ. ಅತ್ತಿ ನೋಡಿದ್ರೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರ. ಅತ್ತಿ ಇವಾಗ ಕಾಸ್ತೇನತ್ತಿ, ನೀನೇನು ಬೇಜಾರು ಮಾಡ್ಕೋಬೇಡ ಅತ್ತಿ. ಈಗ ನೀ ಕಾಸೋದು ಬೇಕಾಗಿಲ್ಲ, ನಾನೇ ಕಾಸ್ಕೊಂಡ ನಾನೇ ಮಾಡ್ತೇನೆ ಮೂಳ. ನೀನೇನು ಕಾಸೋದು ಬೇಕಾಗಿಲ್ಲ. ಮನೆಗಿಂದ ಹೊರ ಎಲ್ಲ ಮಾಡ್ಕೋಬೇಡ ಬೇಡ. ಮನೆಯೆಲ್ಲ ಕಸ ಹೊಡೆದು ಅಂಗಳ ಕಸ ಹೊಡೆದು ದೀಪ ಹಚ್ಚಿ ಅಡುಗೆ ಮಾಡಕ್ಕಿಡು. ಒಂದು ಅರ್ಧ ಗಂಟೆದಾಗೆಲ್ಲ ಅಡುಗೆ ತಯಾರಿರ್ಬೇಕು. ನಾವು ಅಲ್ಲಿ ಸರಿಯಾಗಿ ಊಟ ಆಗಿಲ್ಲ, ನಾವು ಹೊಟ್ಟೆ ತುಂಬ ಊಟ ಮಾಡ್ಬೇಕು. ರೊಟ್ಟಿ ಪಲ್ಯ 2 ಥರ ಪಲ್ಯ, ಅನ್ನ ಸಾರ ಎಲ್ಲ ಮಾಡ, ಏನ ಚಾನು ಮಾಡ, ಹಂಗೆ ಚುನುಮರಿನೂ ಮಾಡ. ಅಯ್ಯೋ ಇಷ್ಟೆಲ್ಲ ಮಾಡ್ಬೇಕಾ? ಇಷ್ಟೆಲ್ಲ ನಾನು ಒಬ್ಬಳೆ ಇವಾಗ ಮಾಡಲಿ ಅತ್ತೆ? ಸೋನಾಲಿ, ನೀನೆಲ್ಲ ಮನೆಯೆಲ್ಲ ಕಸ ಹೊಡೆದು ಅಂಗಳ ಕಸ ಹೊಡಿ, ನಾನು ಮುಸ್ರೆ ತಿಕ್ಕೊಂಡು ಅಡುಗೆ ಎಲ್ಲ ಮಾಡ್ಕೋತೀನಿ. ಸರಿ ಅಕ್ಕ. ಅಯ್ಯೋ ಸುಸ್ತು ಬೇರೆ ಆಗೈತಿ. ಆಕೆ ಏನು ಮಾಡಂಗಿಲ್ಲ, ಆಕಿಗೂ ನನ್ನ ಜೊತೆ ಬಂದ ಆಕಿಗೂ ಸುಸ್ತಾಗೈತಿ, ಆಕೆ ರೆಸ್ಟ್ ಮಾಡ್ತಾಳ. ನೀ ಇಷ್ಟೊತ್ತನ ಆರಾಮ್ ಮಕ್ಕೊಂಡಿದ್ದೆಲ್ಲ, ಈಗ ಹೋಗಿ ಕೆಲಸ ಮಾಡೋಗು. ಸರಿ ಅತ್ತೆ, ಮಾಡ್ತೀನಿ, ಎಲ್ಲ ನಾನೇ ಮಾಡ್ತೀನಿ. ಅಮ್ಮ ಏನು ಮಾಡಾಕತ್ತೀರಿ? ಏನು ನಡೆಯಕತ್ತಿಲ್ಲ? ಏನು ಜಗಳ ಮಾಡತ್ತೀರೇನ? ನಾವ್ಯಾಕಪ್ಪ ಜಗಳ ಮಾಡೋನು? ನೀನು ಹೆಂಡತಿಗೆ ಕೆಲಸ ಮಾಡೋಗಂದ್ರೆ ಅದೇನು ಜಗಳ ಮಾಡಿದಂಗೇನು? ಆಕಿಗೆ ಅಡ್ಗೆ ಮಾಡೋಗಂತ ಹೇಳಾಕತ್ತೇನ. ಮನ್ಯಾಗೆಲ್ಲ ಹೊರೆ ಹಂಗೆ ಬಿದ್ದತಿ, ಯಾರು ಮಾಡ್ತಾರದನ್ನ? ಏನು ನೀನು ಮಾಡ್ತೀಯೇನು? ಹಾಂ, ಅದಕ್ಕೆ ಆಕಿಗೆ ಮಾಡೋಗಂತ ಹೇಳಾಕತ್ತನ. ಆರಾಮ್ ಮಕ್ಕೊಂಡು ನಿದ್ದೆ ಮಾಡಾಕತ್ತಿದ್ಲ, ಅದಕ್ಕೆ ಎಬಿಸಿ ಹಾರೆ ಮಾಡೋಗಂತ ಕಳ್ಸಾಕತ್ತನ. ಅಷ್ಟಕ್ಕೆ ನೀನು ಕೇಳಕ್ಕೆ ಬಂದೇನಪ್ಪ? ಅಯ್ಯೋ ಇಲ್ಲ ಬೇಯವ್ವ, ನೀನು ಯಾಕೆ ಹಂಗೆ ತಿಳ್ಕೊತಿದ್ದಿ? ನಾನು ಏನೋ ಜಗಳ ಆಗುವಂಗೆ ಬಾಯಿ ಆಗುವಂಗಾತ, ಅದನ್ನು ಕೇಳಾಕತ್ತಿದ್ನಿ ಅಷ್ಟೆ. ಆಯ್ತಾಯ್ತು, ಏನಾರ ಮಾಡ್ಕೊರಿ. ನನ್ನ ಗಂಡನೂ ನನ್ನ ಸಪೋರ್ಟಿಗೆ ಬರೋದಿಲ್ಲ. ಸರಿ ಅತ್ತಮ್ಮ, ಇವಾಗ ಹೋಗಿ ಮಾಡ್ತಾನೆ. ಗಂಡಗೆ ಏನರ ಏನು ಮಸಾಜ್ ಮಾಡಿ ಏನು ನನ್ನ ಮಗಗೆ? ಮಗ ಯಾವತ್ತು ಕೇಳಿದ್ರೆ ಕೇಳಕ್ಕೆ ಬರಕತ್ತಾನ. ಏನು ತಿಲಿಗಿರಿ ಸವ್ರಿಯ ಮತ್ತೆ? ಅಯ್ಯೋ ನಾನು ಯಾಕೆ ಹಂಗೆ ಮಾಡಲಿ ಅತ್ತಮ್ಮ? ನಾನೇನು ಹಂಗೆ ಮಾಡೋಂಗಿಲ್ಲ. ಪಾಪ ಅಕ್ಕ, ಜ್ವರ ಬಂದವು ಅಂತ ಅನಿಸತಿ. ನಿಜವಾಗ್ಲೂ ಮಕ ಒಂಥರಾನ ಆಗೈತಿ. ನಾನು ಆಕೆಗೆ ಏನಾರ ಸಹಾಯ ಮಾಡಬೇಕು. ಅತ್ತೆ ಜೊತೆ ಈ ಕಡೆ ಹೊಂದ್ಕೊಂಡಂಗೂ ಇರಬೇಕು, ಪಾಪ ಅಕ್ಕಗೆ ಸಹಾಯ ಮಾಡ್ದಂಗೂ ಇರಬೇಕು. ನನಗೂ ಎಷ್ಟೆಲ್ಲ ಸಹಾಯ ಮಾಡ್ಯಾಳಕ್ಕೆ ಒಂದೊಂದು ದಿನ.